18ನೇ ಶತಮಾನದಲ್ಲಿ ಇತಿಹಾಸ ಪ್ರಸಿದ್ಧವಾದ ಸಂಪತ್ಭರಿತ ಕಿತ್ತೂರು ಸಂಸ್ಥಾನದ ಮೇಲೆ ಧಾರವಾಡ ಕಲೆಕ್ಟರ್ ಠಾಕ್ರೆ ಕಂಡುಬಿತ್ತು. ಅವರಿಗೆ ಸಹಕಾರ ಕೊಟ್ಟವರು ಕಿತ್ತೂರು ಸಂಸ್ಥಾನಕ್ಕೆ ಸೇರಿದ ನಯವಂಚಕ ಸ್ವಭಾವದ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾಮ್. ಅಂತಹ ಕಾಲಘಟ್ಟದಲ್ಲಿ ಯಾವ ವಿಷಯಕ್ಕಾಗಿ? ಒಂದು ಒಬ್ಬದ ವಿಷಯ ತಮ್ಮೊಡನೆ ಚರ್ಚಿಸಬೇಕು. ಕರೆದುಕೊಳ್ಳದೆ ಆದ್ದರಿಂದ ಬಂದ ವಿಷಯ ಕಪ್ಪ ಕೇಳುವುದಕ್ಕೆ. ಏನು ಕಪ್ಪ? ಹೌದು, ಮಾಂಡ್ರು ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಕೊಡಲೇಬೇಕು. ಕಪ್ಪು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೋರಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಹೇಗೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಹುಟ್ಟಿರಾ, ಬಿತ್ತೀರಾ, ನೀರು ಹಾಯಿಸಿರಾ, ನೆಟ್ಟಿರಾ, ಹೊರೆ ಹುಟ್ಟಿರಾ, ಈಗ ದಣಿದವರಿಗೆ ಅಂಬಡಿ ಕಾಯಿಸಿ ಕೊಡ್ತೀರಾ? ನಿಮಗೆ ಹೇಗೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಟ್ಟರೆ ಗಿಟ್ಟರೆ ದಾರಿಗಳೇ, ನಿಮಗೆ ಹೇಗೆ ಕೊಡಬೇಕು ಕಪ್ಪ? ನಡುಗೆ ಸಾಯಬೇಡ, ಕುಳಿತುಕೋ. ಎಂತ ಕಷ್ಟದಲ್ಲೂ ಇಷ್ಟೊಂದು ಕಪ್ಪವೇ? ಅದು ಕನ್ನಡಿಗರ ಹುಟ್ಟುಗುಣ. ಮೈಸೂರು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ನಯವಂಚನೆಯಿಂದ ನುಂಗಲು ನಿಂತಿರುವ ನರಿಯ ಜಾತಿಯವರಲ್ಲವೇ ನೀವು? ಕಿತ್ತೂರು ನಾಡಿಗೆ ಎದುರು ಕಪ್ಪ ಕೇಳುವವರ ನಾಡಿಗೆ ತಿರುಗಿ ಹೋಗಿದ್ದು. ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಿನಲ್ಲಿ ನಿಲ್ಲಲು ಜಾಗದ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು. ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ. ಏನಂದ್ರೆ ಕಿತ್ತೂರಿನ ಮೇಲೆ ನಿಮಗೆ ಅಧಿಕಾರವಿದೆ? ಕಿತ್ತೂರು ನಿಮ್ಮಪ್ಪ ತಾತಂದಿರು ಗಳಿಸಿದ ಆಸ್ತಿ ಏನು? ಜನರ ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂದರೆ ಮನೆಯೊಳಗೆ ನುಗ್ಗಿ ವಂಚನೆಯಿಂದ ಕೊರಳು ಕರೆಯುವ ಸ್ವಭಾವ ಕನ್ನಡಿಗರಲ್ಲ. ನಿನಗೆ ಜೀವದಾನ ಮಾಡಿದ್ದೇನೆ. ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಕಿತ್ತೂರಿನ ಕೆಕ್ಕಿದೆ ಕರೆಗಳಿ ಶತ್ರು ಸೈನ್ಯದ ಮೇಲೆ ಚಂಡಮಾರುತದಂತೆ ಮುನ್ನುಗ್ಗಿ ಅವರ ಶಿರಗಳನ್ನು ಚೆಂಡಾಡಿ ಸತ್ತರೆ ವೀರಸ್ವರ್ಗ, ಬದುಕಿದರೆ ಸ್ವಾತಂತ್ರ್ಯ. ಹರ ಹರ ಮಹಾದೇವ! ಎಲ್ಲವೋ ಚಾಂದರೆ, ಕಿತ್ತೂರನ್ನು ನುಗ್ಗಿ ಹಾಕಲು ಬಂದು ನಿಂತಿರುವ ನಿನ್ನ ನೆತ್ತರವನ್ನು ಹೀರಲು ಹಸಿದು ಸಿದ್ಧವಾಗಿರುವುದೆಂದ ಈ ವೀರಕರ್ಗ. ಇಷ್ಟೊಂದು ತಪ್ಪದಿಂದ ಕೆತ್ತುವ ನೀನು ಹೆಣ್ಣಲ್ಲ. ನಾನು ಹೆಣ್ಣಲ್ಲ, ನಿನ್ನ ಪಾಲಿನ ಹೆಮ್ಮಾರಿ. ಬೈರಿಯ ಗುಂಡಿಗೆಗೆ ಗುಂಡಿಕ್ಕುವ ಗಂಡೆನೆಯ ಗಂಡುಗಲಿ ಹೆಣ್ಣು ಈ ಕಿತ್ತೂರಿನ ಹುಲಿ. ಇದನ್ನು ಮಾಡಿ ಫೋನಲ್ಲಿ ಹಾಕಿ ಕೆಲವೋ ಕೆಂಪು ಮುಖದ ಹೊಂಗವೇ ಕೈಯಲ್ಲಿ ತಕ್ಕಡಿ ಹಿಡಿದು ಭಾರತ ದೇಶಕ್ಕೆ ಕಾಲಿಟ್ಟು